ಅಂತಲೂ ಇನ್ನು ಎದುರು ನಿಲ್ಲೋದು ಯೋಗ್ಯ ಅದ. ಈಗ ನಾವು ಹೊರಗೆ ಹಾಕಿದ್ದೀವಿ ಮಾಡಿದ್ವಿ ಬಿ ಜೆ ಪಿ ಎಲ್ಲ ಆದರೂ ಮಾತಾಡ್ತಿರ್ತಾನೆ, ಮಾತಾಡಲಿ ಸುಮ್ಮನೆ ಆಗಿದ್ವಿ. ಇನ್ನು ಸುಮ್ಮನೆ ಇದ್ದರೆ ನಮ್ಮ ಅಸ್ತಿತ್ವ ಹೋಗ್ತದೆ, ಅಧ್ಯಕ್ಷ ಸ್ಥಾನ ಹೋಗಿಬಿಡ್ತದೆ ಅನ್ನೋದು ಭಯನ ಅವ್ರಿಗೆ ಕಾಡಲಿಕ್ಕೆ ಶುರು ಆಗಿದೆ. ಅದಕ್ಕೆ ಮಾನಷ್ಟ ಮೊಕದ್ದಮೆ ಹೂಡುವಂಥ ಮಾತು ಮಾತಾಡಲಿದ್ದಾರೆ. ಮತ್ತು ಇದು ಏನಪ್ಪ ಅಂದ್ರೆ ಅನಿವಾರ್ಯನೂ ಒಂದು ಮೌನ ಇದ್ಕೊಂಡು ಆ ರಾಜಕೀಯದಿಂದ ಸನ್ಯಾಸದ ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಅದು ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳಿಗೆ ಸಾಧ್ಯ ಇಲ್ಲ ಅನ್ನೋದು ಯಾರು ಗೊತ್ತಿರೋ ವಿಷಯ. ಇಲ್ಲಿವರೆಗೂ ಇಷ್ಟು ಮೌನ ಇರಬಾರ್ದಾಗಿತ್ತು, ಅವರು ಯಾಕಿದ್ರೋ ಗೊತ್ತಿಲ್ಲ. ಆದರೆ ಇವತ್ತು ಆ ಮೌನದ ಒಂದು ಸಮಯ ಉಪಯೋಗ ಮಾಡ್ಕೊಳ್ಳೋಂಥ ನಮ್ಮ ಯತ್ನಾಳರು ಪೂರ್ಣ ಪ್ರಮಾಣದಲ್ಲಿ ಇವರನ್ನು ಹಣಿಯುವಲ್ಲಿ ಉಪಯೋಗ ಮಾಡಿಕೊಂಡೆ ಮತ್ತು ಮರಳಿ ಬಿ ಜೆ ಪಿ ಬರುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಜನ ಅವ್ರಿಗೆ ಬೆನ್ನು ಹತ್ತಾ ಇದ್ದಾರೆ, ಹೌದಪ್ಪ ಇದು ಯೋಗ್ಯದ ಮನುಷ್ಯ ಅಂತೇಳಿ. ಇದೆಲ್ಲ ಗಮನಿಸಿದಾಗ ಇನ್ನು ಮುಂದೆ ಹೆಂಗಪ್ಪ ಇವ್ರದ್ದು ವಿಜೇಂದ್ರ ಅವ್ರದ್ದು 1 ವರ್ಷದಲ್ಲಿ ಹೊರಗೆ ಬಂದು ಮಾತಾಡೋಕೈತಾರೆ. ಮಾತಾಡಬೇಕು ರೀ, ತಮಗೆ ಹೌದು ನಾವು ಕಳ್ಳರು ಭ್ರಷ್ಟರು ಅಂತ ಆರೋಪ ಮಾಡ್ತಾರೆ ಅವರು. ಹಾಗಾದ್ರೆ ಎಲ್ಲಿ ತೋರಿಸ್ಪ ಅಂತ ಇರ್ಬೋದು, ಅವ್ರು ತೋರಿಸ್ತಾರಿಲ್ಲ ಅಂತಲ್ಲ, ಅಷ್ಟೆಲ್ಲ ಮಾತಾಡ್ತಾರೆ, ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಲ್ಲ. ಆದರೆ ಅದನ್ನು ನೀವು ಇದ್ದಂಥವ್ರು ಜನರ ಕಣ್ಣಿಂದ ಬೀಳ್ತೀರಿ. ಅದು ಇವತ್ತಾದರೂ ಅರಿವಿಗೆ ಬಂದದ. ವಿಜೇಂದ್ರ ಅವರು ಇವತ್ತು ಹೊರಗೆ ಬಂದ ತಮ್ಮ ವಿರೋಧವನ್ನು ವ್ಯಕ್ತ ಮಾಡಿಸುವಂಥದ್ದು ಮತ್ತು ನಾನು ಕೋರ್ಟ್ ಮ್ಯಾಟ್ರ್ ಮಾಡ್ತೀನೋ ಅನ್ನುವಂಥ ಮಾತುಗಳು ಮಾತಾಡಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಇನ್ನು ಮುಂದಿನ ದಿನದಲ್ಲಿ ಇದು ಕಾರ್ಯರೂಪಕ್ಕೆ ಬರ್ಬೋದು ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದರೆ ಮಾತಾಡೋದಾಯಿತು, ಅದು ಉತ್ತರ ಕೊಡೋದು ಏನೋ ಕೊಟ್ಟಿದ್ದಾರೆ. ಆದರೆ ಇವೆಲ್ಲನೂ ಮಾಡಲಿಕ್ಕೆ ಕೊಟ್ಟಾಗ ಸಹಜವಾಗಿ ಇವ್ರ ಮೇಲೆ ಆರೋಪಗಳಿದೆ.